ಮಂಗಳೂರಿನ ವಾಮಜೂರಿನ ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಏಪ್ರಿಲ್ 15ರಿಂದ 17ರವರೆಗೆ ನಡೆದ 36 ಗಂಟೆಗಳ ರಾಷ್ಟ್ರೀಯ ಮಟ್ಟದ ಹ್ಯಾಕಥಾನ್ ಹ್ಯಾಕ್ ಟು ಫ್ಯೂಚರ್ 4.0 ಯಶಸ್ವಿಯಾಗಿ ಸಮಾಪ್ತಿಯಾಯಿತು. ಈ ಕಾರ್ಯಕ್ರಮವನ್ನು ಎಸ್ಜೆಇಸಿ ಹಾಗೂ ಡೆನ್ಮಾರ್ಕ್ ಮೂಲದ ಇಜಿ ಸಂಸ್ಥೆಯ ಅಂಗಸಂಸ್ಥೆಯಾದ ಎಜಿಡಿಕೆ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಂಯುಕ್ತವಾಗಿ ಆಯೋಜಿಸಿದೆ. ದೇಶದಾದ್ಯಂತ 3,000ಕ್ಕೂ ಹೆಚ್ಚು ನೋಂದಣಿಗಳು ಹಾಗೂ ಸುಮಾರು 700 ತಂಡಗಳು ಭಾಗವಹಿಸುವಿಕೆಯಿಂದ ಕಾರ್ಯಕ್ರಮ ಭರ್ಜರಿ ಪ್ರತಿಕ್ರಿಯೆ ಕಂಡಿತ್ತು. ಕಠಿಣ ಆಯ್ಕೆ ಪ್ರಕ್ರಿಯೆಯು ನಂತರ 41 ತಂಡಗಳು ಅಂತಿಮ ಸುತ್ತಿಗೆ ಆಯ್ಕೆಯಾದವು. ಉದ್ಯಮದ ನೈಜ ಸಮಸ್ಯೆಗಳ ಆಧಾರದ ಮೇಲೆ ರೂಪಿಸಲಾದ ಸಮಸ್ಯಾ ಹೇಳಿಕೆಗಳು ಸ್ಪರ್ಧಿಗಳಿಗೆ ನವೀನ ಪರಿಹಾರವನ್ನು ರೂಪಿಸಲು ಪ್ರೇರಣೆ ನೀಡಿದವು. ತಜ್ಞರಿಂದ ಮಾರ್ಗದರ್ಶನ ಮತ್ತು ಉದ್ಯಮ ಪರಿಣಿತರಿಂದ ಮೌಲ್ಯಮಾಪನ ನಡೆಯಿತು. ಕಾರ್ಯಕ್ರಮವನ್ನು ಇಜಿಡಿಕೆ ಇಂಡಿಯಾ ಸಂಸ್ಥೆಯ ಹಿರಿಯ ಎಚ್ಆರ್ ಮುಖ್ಯಸ್ಥ ಹಾಗೂ ಕಂಟ್ರಿ ಲೀಡ್ ಜೀವನ್ ಡಿಸೋಜಾ ಅವರು ಉದ್ಘಾಟಿಸಿದರು. ಡೆವೋಪ್ಸ್, ಕ್ಲೌಡ್ ಆರ್ಕಿಟೆಕ್ಚರ್, ಓಪನ್ ಇನೋವೇಷನ್ ಮತ್ತು ಸೈಬರ್ ಸೆಕ್ಯೂರಿಟಿ ಎಂಬ 4 ಪ್ರಮುಖ ವಿಷಯಗಳ ಮೇಲೆ ಸ್ಪರ್ಧೆ ನಡೆದಿದ್ದು, ಒಟ್ಟು 4 ಲಕ್ಷ ನಗದು ಬಹುಮಾನ ವಿತರಿಸಲಾಯಿತು. ತಮ್ಮ ಭಾಷಣದಲ್ಲಿ ಜೀವನ್ ಡಿಸೋಜಾ ಅವರು ಹ್ಯಾಕಥಾನ್ನ ಬೆಳವಣಿಗೆಯನ್ನ ಪ್ರಶಂಸಿಸಿ ಕೃತಕ ಬುದ್ಧಿಮತ್ತೆಯ ಮಹತ್ವವನ್ನು ಒತ್ತಿ ಹೇಳಿದರು. When I walk and check in this event, I always wonder if the energy level of each year hackathon has increased or changed or decreased, and I'm happy to see that every year it has been better than the last year. And kudos to the organizing members of St. Joseph Engineering College for having this event. Now, as already mentioned, that 3,000 participants formed into 700 plus different teams, and then you registered, and then out of which 41 teams have been selected and through, and you are here in this room, and that's a remarkable number. And it is not just a number that speaks, it is a signal. ವಂದನೀಯ ಫಾದರ್ ವಿಲ್ಫ್ರೆಡ್ ಅವರು ಯುವ ಪ್ರತಿಭೆಗಳ ಸಾಮರ್ಥ್ಯವನ್ನ ಕೊಂಡಾಡಿ ಭವಿಷ್ಯವನ್ನ ನಾವು ನಿರ್ಮಿಸಿಕೊಳ್ಳಬೇಕಾಗಿದೆ ಎಂದು ಹೇಳಿದರು. Collaboration, creativity and intense intellectual engagement. Over these past hours or days in the campus, there has been a life with energy. An energy that comes when young minds are given the freedom to think, to question and to create. Hack to Future is much more than a competition. Devans have already said about it. It is a space where innovation becomes habit. In today's world, where technology evolves at an extraordinary pace, learning cannot remain confined to classrooms or textbooks. ಕಾರ್ಯಕ್ರಮದಲ್ಲಿ ವಿವಿಧ ವಿಭಾಗಗಳಲ್ಲಿ ವಿಜೇತರು ಘೋಷಿಸಲ್ಪಟ್ಟರು. ಕಾರ್ಯಕ್ರಮದಲ್ಲಿ ಅತಿಥಿಗಳು, ತೀರ್ಪುಗಾರರು, ಸಂಯೋಜಕರು ಮತ್ತು ಆಯೋಜನಾ ಸಮಿತಿಯವರನ್ನು ಸನ್ಮಾನಿಸಲಾಯಿತು. ತರಬೇತಿ ಮತ್ತು ಉದ್ಯೋಗ ಕೋಶ ಹಾಗೂ ಸಂಬಂಧಿತ ವಿಭಾಗಗಳ ಸಂಯುಕ್ತ ಆಯೋಜನೆಯಾದ ಈ ಹ್ಯಾಕಥಾನ್ ದೇಶದ ವಿವಿಧ ಭಾಗಗಳ ವಿದ್ಯಾರ್ಥಿ ನವೋದ್ಯಮಿಗಳನ್ನು ಒಂದೇ ವೇದಿಕೆಯಲ್ಲಿ ಸೇರಿಸಿ ಸೃಜನಶೀಲತೆ ಮತ್ತು ತಾಂತ್ರಿಕ ಕೌಶಲ್ಯವನ್ನು ಉತ್ತೇಜಿಸುವಲ್ಲಿ ಯಶಸ್ವಿಯಾಯಿತು. ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ನಿರ್ದೇಶಕರಾದ ವಂದನೀಯ ಫಾದರ್ ವಿಲ್ಫ್ರೆಡ್ ಪ್ರಕಾಶ್ ಡಿಸೋಜಾ, ಸಹ ನಿರ್ದೇಶಕರಾದ ವಂದನೀಯ ಫಾದರ್ ಕೆನೆತ್ ಆರ್ ಕ್ರಾಸ್ತಾ, ಪ್ರಾಂಶುಪಾಲರಾದ ಡಾಕ್ಟರ್ ಯು ಡಿಸೋಜಾ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಡಾಕ್ಟರ್ ಹರಿವಿನೋದ್ ಅವರು ಧನ್ಯವಾದ ಅರ್ಪಿಸಿದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.